ಅಲ್ಲ, ಯಾರ ನಟ್ಟು ಬೋಲ್ಟ್ನ ಯಾರೂ ಟೈಟ್ ಮಾಡೋಕ್ಕೆ ಆಗಲ್ಲ. ಅವ್ರ ಮೇಲೆ ಅವರಿಗೆ ದೇವರ ನಂಬಿಕೆ ಇದೆ. ಯಾರನ್ನಾದರೂ ಬೇರೆ ಹೋರಾಟಗಾರರನ್ನ, ಕಲಾವಿದರನ್ನ ನಟ್ಟು ಬೋಲ್ಟು ಟೈಟ್ ಮಾಡ್ತಾರೆ ಅಂದರೆ ಭಗವಂತ ಮೇಲೊಬ್ಬ ಇದ್ದಾನೆ. ಆ ನಂಬಿಕೆ ನಿಜ ಅನ್ನೋದಾದರೆ ಅವನಿಗೆ ಗೊತ್ತಿದೆ ಯಾರು ನಟ್ಟು ಬೋಲ್ಟ್ನ ಯಾವ್ಯಾವ ಸಂದರ್ಭಕ್ಕೆ ಟೈಟ್ ಮಾಡಬೇಕು ಅನ್ನೋದು ಅವನಿಗೆ ಗೊತ್ತಿದೆ. ಇರ್ಬೋದು, ನನಗೂ ಕೋಪ ಇದೆ. ಚಲನಚಿತ್ರ ನಟ ನಟಿಯರ ಮೇಲೆ ನನಗೂ ಕೋಪ ಇದೆ. ಹೋರಾಟದಕ್ಕೆ ಬರೋಲ್ಲ, ಕನ್ನಡ ಪರವಾಗಿ ಧ್ವನಿ ಎತ್ತಲ್ಲ, ಕನ್ನಡಿಗರು ಅವ್ರ ಸಿನಿಮಾ ನೋಡ್ತಾರೆ, ಕನ್ನಡಿಗರು ಅವ್ರ ಸಿನಿಮಾ ನೋಡಿದ್ರು ಸಹ ಕನ್ನಡದ ಪರವಾದಂಥ ಹೋರಾಟಕ್ಕೆ ಬರಲ್ಲ. ಈಗ KPSC ವಿಚಾರದಲ್ಲಿ 70,000 ಮಕ್ಕಳು ಬೀದಿಲಿ ನಿಂತು ಹೋರಾಟ ಮಾಡುವಾಗ ಸಿನಿಮಾದವರು ಒಬ್ಬರು ಮಾತಾಡ್ತಾ ಇಲ್ಲ ಅನ್ನೋ ನೋವು ನನಗೂ ಇದೆ. ಆದರೆ ಅದಲ್ಲ ಪರಿಹಾರ, ನಟ್ಟು ಬೋಲ್ಟ್ ಅಲ್ಲ ಪರಿಹಾರ. ಅವ್ರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುವಂಥದ್ದು ಭಾರಿ ಮುಖ್ಯ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ.